ಎಲ್ರಿಗೂ ನಮಸ್ಕಾರ. ಬನ್ನಿ ಈ ದಿನ ಕನ್ನಡ ವ್ಯಾಕರಣದಲ್ಲಿ ಕಾಲಗಳು ಇದ್ರ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ. ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಇದು ಕೇವಲ ಎಕ್ಸಾಮ್ ಪರ್ಪಸ್ಗೋಸ್ಕರ ಕೆಲವು ಉದಾಹರಣೆ ಕೊಡ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ. ಇದೇ ತರ ಬರ್ತವೆ. ಬನ್ನಿ, ಕಾಲಗಳಲ್ಲಿ 3 ವಿಧ ಅಂತ ಹೇಳಿದ್ದೀನಿ. ಒಂದು ಭೂತಕಾಲ, ಇನ್ನೊಂದು ವರ್ತಮಾನ ಕಾಲ, ಭೂತಕಾಲ, ವರ್ತಮಾನ ಕಾಲ, ಇನ್ನೊಂದು ಭವಿಷ್ಯತ್ ಕಾಲ. ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಎಸ್, ಇಲ್ಲಿ ನೋಡಿ ಎಕ್ಸಾಂಪಲ್ ಇದೆ. ಸಾವಿರಾರು ಪ್ರವಾಸಿಗರು ಈ ಸ್ಥಳಕ್ಕೆ ಭೇಟಿ ನೀಡಿದರು. ಯಾವಾಗಲೂ ಬದಲಾಗೋದು ಕೇವಲ ಕ್ರಿಯಾಪದದಲ್ಲಿ, ಕೊನೆಯ ಪದದಲ್ಲಿ ಮಾತ್ರ ಬದಲಾಗತ್ತೆ. ಇನ್ನೆಲ್ಲೂ ಹೋಗ್ಬೇಡಿ. ಇಲ್ಲಿ ಹೇಳ್ತಾರೆ ಇದು ಭೇಟಿ ನೀಡಿದರು ಅಂತ ಇದೆ. ಸಾವಿರಾರು ಪ್ರವಾಸಿಗರು ಈ ಸ್ಥಳಕ್ಕೆ ಭೇಟಿ ನೀಡಿದರು ಅಂತ ಇದೆ. ಇಲ್ಲಿ ನೀಡಿದರು ಇಲ್ಲ, ಇಲ್ಲಿ ಭೂತಕಾಲ ಅಂತ ಬಂದಾಗ ಏನ್ ಬರುತ್ತೆ? ಯಾವಾಗ್ಲೂ ದಾ ಬರುತ್ತೆ ಅಂತ ಹೇಳಿದ್ದೀನಿ. ಪ್ರಾಣಿಗಳು ಇದ್ದಾಗ ಬರಲ್ಲ, ಕೇವಲ ಮನುಷ್ಯರು ಬಂದಾಗ, ವಸ್ತುಗಳು ಬಂದಾಗ ಬರಲ್ಲ. ಮನುಷ್ಯರು ಬಂದಾಗ ಮಾತ್ರ ದಾ ಬರುತ್ತೆ. ತಿಳ್ಕೊಳ್ಳಿ ಇದನ್ನ. ಯಾವಾಗ ಚೇಂಜ್ ಆಗತ್ತೆ ಹೇಳ್ತೀನಿ. ಇನ್ನ ವರ್ತಮಾನ ಕಾಲ ಬಂದಾಗ ಏನ್ ಬರುತ್ತೆ? ತಾ ಬರುತ್ತೆ ಅಂತ ಹೇಳಿದ್ದೀನಿ. ಉತ್ತಾ ಬರಬೇಕು, ತಾ. ಭವಿಷ್ಯತ್ ಕಾಲ ಬಂದಾಗ ವಾ ಬರ್ಬೇಕು. ಹಾಗಾದ್ರೆ ಸಾವಿರಾರು ಪ್ರವಾಸಿಗರು ಈ ಸ್ಥಳಕ್ಕೆ ಭೇಟಿ ನೀಡಿದರು ಅಂತ ಕೇಳಿದಾಗ ನೀಡಿದರು ಅಂತಂದಾಗ ಇದು ಭೂತಕಾಲ ಆಗುತ್ತೆ. ಇದು ಭೂತಕಾಲ. ಹಾಗಾದ್ರೆ ವರ್ತಮಾನ ಕಾಲ ಏನಾಗುತ್ತೆ? ನೀಡುತ್ತಾರೆ ಅಥವಾ ನೀಡುತ್ತಿದ್ದಾರೆ, ತಪ್ಪೇನಿಲ್ಲ, ಎರಡು ಬರಿಬಹುದು. ನೀಡುತ್ತಾರೆ ಬರಿಬಹುದು, ನೀಡುತ್ತಾರೆ ಅಥವಾ ನೀಡುತ್ತಿದ್ದಾರೆ. ಇನ್ನು ಭವಿಷ್ಯತ್ ಕಾಲ ವಾ ಬರುತ್ತೆ, ನೀಡುವರು. ಏನ್ ಬರಿಬೇಕು? ನೀಡುವರು, ವಾನೇ ಬರಿಬೇಕು. ಇದು ಭವಿಷ್ಯತ್ ಕಾಲ. ತಿಳ್ಕೊಂಬಿಡಿ. ಏನ್ ಹೇಳಿದೆ? ದಾ ಬಂದ್ರೆ ಭೂತಕಾಲ, ತಾ ಬಂದ್ರೆ ವರ್ತಮಾನ ಕಾಲ, ವಾ ಬಂದ್ರೆ ಭವಿಷ್ಯತ್ ಕಾಲ. ಅರ್ಥ ಆಯ್ತದೆ ಕಂಡ್ರೆ. ಇನ್ನ ನೋಡ್ತಾ ಹೋಗೋಣ. ಎರಡನೇದು ಉದಾಹರಣೆ. ಇಲ್ಲಿ ಇದು ಹೀಗೆ ಇರ್ಲಿ, ಇಷ್ಟು ಅಳಿಸಿರ್ತೀನಿ. ಉದಾಹರಣೆ ನೋಡ್ತೀವಿ. ಇಲ್ಲಿ ಹೇಳ್ತಾರೆ, ತಾಯಿ ಮಗುವನ್ನು ನೋಡಲು, ತಾಯಿ ಮಗುವನ್ನು ನೋಡಲು, ತಾಯಿ ಮಗುವನ್ನು ನೋಡಲು ತೊಟ್ಟಿಲ ಕಡೆ ಬಾಗಿದಳು. ತೊಟ್ಟಿಲ ಕಡೆ ಬಾಗಿದಳು. ನಿಮ್ಗೆ ಗೊತ್ತಾಯ್ತು ಅನ್ಕೊಂಡೆ. ಇಲ್ಲಿ ಕ್ರಿಯಾಪದಲ್ಲೇ ಬದಲಾಗೋದು ಅರ್ಥ ಆಯ್ತು ಅನ್ಕೊಂಡೆ. ಇನ್ನ ದಾ ಇದೆಯಲ್ಲ, ಹಾಗಾದ್ರೆ ಯಾವ ಕಾಲ ಇದು? ಭೂತಕಾಲ. ಬಾಗಿದಳು ಭೂತಕಾಲ. ಬಾಗಿದಳು ಕೆಲಸ ಆಗಿದೆ, ಅದಕ್ಕೋಸ್ಕರ ಭೂತಕಾಲ. ಕೆಲಸ ಆಗಿದ್ರೆ ಸರ್ ಇನ್ನೊಂದು ಕೇಳ್ತಾರೆ, ಸರ್ ಇದು ಸರಿನಾ? ಬಾಗಿದ್ದಳು ನಾವು ಬರಿಬೋದಾ? ಬರಿಬಾರ್ದು. ಬಾಗಿದ್ದಳು, ಬಾಗಿದಳು ಇದು ಯಾವಾಗೋ ಆಗಿದ್ದು. ಭೂತಕಾಲ ಇವಾಗ ಆಗಿದೆಯಲ್ಲ, ಕೆಲಸ ಆಗಿದೆ ಅಂದ್ರೆ ಮುಗಿದೋಯ್ತು. ಬಾಗಿದ್ದಳು ಅಲ್ಲ, ಬಾಗಿದಳು. ಇನ್ನು ಭೂತಕಾಲ ಆಯ್ತು. ಹಾಗಾದ್ರೆ ವರ್ತಮಾನ ಕಾಲ ಏನ್ ಬರುತ್ತೆ ಅಂತ ಹೇಳಿದೆ? ತಾ ಬರುತ್ತೆ ಅಂತ ಹೇಳಿದೆ. ಬಾಗುತ್ತಾಳೆ, ಬಾಗುತ್ತಾಳೆ. ಒಬ್ಬರೇ ಇದ್ರೆ ಬಾಗುತ್ತಾಳೆ, ಬಹಳ ಜನ ಇದ್ರೆ ಬಾಗುತ್ತಾರೆ. ಪ್ಯೂರಲ್ಸ್, ಬಹುವಚನ ಇದ್ರೆ. ಇದು ಸಿಂಗಲರ್ ಇದ್ರೆ ಏಕವಚನ ಬಾಗುತ್ತಾಳೆ, ಬಹುವಚನ ಬಾಗುತ್ತಾರೆ. ಇನ್ನು ಭವಿಷ್ಯತ್ ಕಾಲ ವಾ ಬರುತ್ತೆ. ಏನ್ ಬರುತ್ತೆ? ವಾ ಬರುತ್ತೆ ಅಂತ ಹೇಳಿದೆ ನಿಮಗೆ. ಬಾಗುವಳು. ಏನ್ ಬರು? ಬಾಗುವಳು. ಏಕವಚನ. ಬಹುವಚನ ಬಾಗುವರು. ನೋಡಿ, ಇದು ಏಕವಚನ, ಇದು ಬಹುವಚನ. ಈ ರೀತಿ ಇದ್ರೆ ಇದು ಭೂತಕಾಲ, ವರ್ತಮಾನ ಕಾಲ. ಅರ್ಥ ಆಯ್ತು ಅನ್ಕೊಂಡೆ. ಈಗ ಇನ್ನೊಂದು ಉದಾಹರಣೆ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಿ ಹೇಳ್ತಾರೆ ಮೂರನೇದು, ಮಕ್ಕಳು ಕತೆ ಪುಸ್ತಕ ಓದುವರು. ಮಕ್ಕಳು ಕತೆ ಪುಸ್ತಕ ಓದುವರು ಇದೆ. ಓದುವರು ನೋಡಿ, ಕ್ರಿಯಾಪದ ಓದುವರು. ಸೊ ಏನು? ಭೂತಕಾಲ ಬಂದ್ರೆ ಯಾವ್ದು ಹೇಳಿದ್ದೆ? ವರ್ತಮಾನ ಕಾಲ. ಇದು ಭವಿಷ್ಯತ್ ಕಾಲ. ಭೂತಕಾಲ ಓದುವರು ಇದೆಯಲ್ಲ, ಭೂತಕಾಲ ಏನಾಗತ್ತೆ? ಓದಿದರು. ನೋಡಿ, ಮಕ್ಕಳು ಕತೆ ಪುಸ್ತಕ ಓದಿದರು, ಕೆಲಸ ಆಗಿದೆ. ಏನ್ ಬರ್ಬೇಕಿಲ್ಲಿ? ದಾನೆ ಬರ್ಬೇಕು. ಇಲ್ಲಿ ದಿ ಬಂದಿದೆ, ಅದು ಬೇರೆ. ಇಲ್ಲಿ ದಾ ಬರ್ಬೇಕು ಯಾವಾಗಲೂ. ವರ್ತಮಾನ ಕಾಲ ಓದುತ್ತಾರೆ ಅಥವಾ ಓದುತ್ತಿದ್ದಾರೆ. ಭವಿಷ್ಯತ್ ಕಾಲ ಓದುವರು. ಹಂಗಂದ್ರೆ ಅರ್ಥ ಆಯ್ತು ಅನ್ಕೊಂಡೆ. ಯಾವಾಗ್ಲೂ ದಾ ಬಂದ್ರೆ ಮನುಷ್ಯರು ಬಂದಂಗ ಹೇಳ್ತಾ ಇರೋದು. ದಾ ಬಂದ್ರೆ ಭೂತಕಾಲ, ತಾ ಬಂದ್ರೆ ವರ್ತಮಾನ ಕಾಲ, ವಾ ಬಂದ್ರೆ ಭವಿಷ್ಯತ್ ಕಾಲ. ಹಾಗಾದ್ರೆ ಇನ್ನ ಕೆಲವು ವಸ್ತುಗಳು ಬಂದಾಗ ಅಥವಾ ಪ್ರಾಣಿಗಳು ಬಂದಾಗ ಏನಾಗುತ್ತೆ? ಒಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಓಕೆ, ಒಂದು ಎಕ್ಸಾಂಪಲ್ ನೋಡ್ಬೋಣ. ಇಲ್ಲಿ
ಮಗು ತೊಟ್ಟಿಲಲ್ಲಿ ಮಲಗಿತು. ಮಗು ತೊಟ್ಟಿಲಲ್ಲಿ ಮಲಗಿತು. ಇಲ್ಲಿ ನೋಡಿ, ದಾನು ಇಲ್ಲ, ಏನೂ ಇಲ್ಲ, ಕೆಲಸ ಆಗಿದೆ. ಸೊ ಮಲಗಿತು ಭೂತಕಾಲ. ನಾ ಹೇಳಿದೆ ಅದಕ್ಕೆ ನಿಮಗೆ, ಸರ್ ಮನುಷ್ಯರು ಅನ್ಬೇಡಿ, ಇದು ಏನು ಚಿಕ್ಕ ಮಗು ಆದ್ದರಿಂದ ಅದು ಗಂಡು ಅಥವಾ ಹೆಣ್ಣು ಗೊತ್ತಾಗಲ್ಲ. ಆದ್ದರಿಂದ ಮಗು ಅಂತ ಬಂದಾಗ ಗಂಡು ಅಥವಾ ಹೆಣ್ಣು ಗೊತ್ತಾಗಲ್ಲ, ಅದಕ್ಕೋಸ್ಕರ ಅದನ್ನ ಮಲಗಿತು ಅಂತ ಹೇಳ್ತೀವಿ. ಮಲಗಿತು ಅಂದಾಗ ಕೆಲಸ ಆಗಿದೆ ಅಂತ ಅರ್ಥ ಇದೆ. ಆದ್ದರಿಂದ ಈ ದಾ ಬಂದಿಲ್ಲ, ಮಲಗಿತು. ಹಾಗಾದ್ರೆ ವರ್ತಮಾನ ಕಾಲ ಮಲಗುತ್ತದೆ. ನೋಡಿ, ಇಲ್ಲಿ ತಾ ಬಂತು. ಭೂತಕಾಲಕ್ಕೆ ಬರಲ್ಲ, ಇಲ್ಲಿ ಮಲಗುವುದು ವಾ ಬಂತು. ಮಲಗು ವಾವಾ ವಿವಿ ಊ ಬಂತು. ನೋಡಿ, ವರ್ತಮಾನ ಕಾಲದಲ್ಲಿ ತಾ ಬರುತ್ತೆ, ಭವಿಷ್ಯತ್ ಕಾಲದಲ್ಲಿ ವಾ ಬಂತು, ಆದ್ರೆ ಇಲ್ಲಿ ದಾ ಬರಲಿಲ್ಲ. ಏನ್ ಬಂತು? ಮಲಗಿತು. ಕೆಲಸ ಆಗಿದ್ರೆ ಮುಗ್ದೋಯ್ತು, ಆದ್ದರಿಂದ ಈ ತರನು ಬರ್ತವೆ. ಸೊ ಅದನ್ನ ನೋಡ್ಕೊಂಡು ಉತ್ತರ ಬರೀರಿ. ಇನ್ನೊಂದು ಉದಾಹರಣೆ ಕೊಟ್ಬಿಡ್ತೀನಿ ನಿಮಗೆ. ಹಸು ಕರು ಹಾಕಿತು. ಹಸು ಕರು ಹಾಕಿತು. ಏನು ಹಾಗಾದ್ರೆ? ಹಾಕಿತು, ಇದು ಕ್ರಿಯಾಪದ. ಇಲ್ಲಿ ಕೆಲಸ ಆಗಿದೆ, ಆದ್ದರಿಂದ ಹಾಕಿತು. ಭೂತಕಾಲ, ಕೆಲಸ ಆಗ್ಬೇಕು, ಹಾಕುತ್ತದೆ. ಕೆಲಸ ಇನ್ನೂ ಆಗಿಲ್ಲ, ಆಗ್ಬೇಕಾಗಿದೆ, ಹಾಕುವುದು. ಇದು ಕೆಲಸ ನಡೀತಾ ಇರ್ಬೇಕಾದ್ರೆ, ಇದು ಕೆಲಸ ನಡಿಬೇಕು, ಇನ್ನು ನಡೆದಿಲ್ಲ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಇದು ಏಕವಚನ, ಹಸು ಕರು ಹಾಕಿತು. ಬಹುವಚನ ಏನಾಗುತ್ತೆ? ಹಸು ಕರು ಹಾಕಿದವು. ಇಲ್ಲಿ ಏಕವಚನ, ಇದು ಏಕವಚನ, ಇದು ಬಹುವಚನಕ್ಕೆ ಏನ್ ಬರುತ್ತೆ ನೋಡ್ತಾ ಇರಿ. ಹಾಕಿದವು ಆಯ್ತಾ. ವರ್ತಮಾನ ಕಾಲದಲ್ಲಿ ಹಾಕುತ್ತವೆ. ನೋಡಿ, ಇದು ಬಹುವಚನಕ್ಕೆ. ಏಕವಚನ ಹಾಕುತ್ತದೆ, ಬಹುವಚನ ಹಾಕುತ್ತವೆ. ಭವಿಷ್ಯತ್ ಕಾಲದಲ್ಲಿ ಹಸು ಕರು ಹಾಕುವುದು. ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ಹಾಕುವು. ನೋಡಿ, ಈ ತರ ಬರ್ತದೆ. ಒಟ್ಟು ವಾವ ವಿ ಊ ಬರಬೇಕು ಕೊನೆಗೆ. ಇಲ್ಲಿ ತಾ ಬರುತ್ತೆ, ಇಲ್ಲಿ ದಾ ಬಂತು. ಆದ್ರೆ ಏಕವಚನ ಇದ್ದಾಗ ದಾ ಬರಲಿಲ್ಲ. ಬಹುವಚನ ಇದ್ದಾಗ ಹಾಕಿದವು ಅಂತ ಬಂತು. ಇಲ್ಲಿ ಏಕವಚನ ಹಾಕುತ್ತದೆ, ಬಹುವಚನ ಹಾಕುತ್ತವೆ. ಭವಿಷ್ಯತ್ ಕಾಲ ಹಾಕುವುದು, ಹಾಕುವು. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏಕವಚನ ಕೊಟ್ಟಿದಾರಾ? ಯೋಚನೆ ಮಾಡಬೇಕು. ಏಕವಚನ ಕೊಟ್ಟಿದ್ರೆ ಈ ರೀತಿ ಬರೀತೀರಾ, ಬಹುವಚನ ಕೊಟ್ಟಿದ್ರೆ ಜಾಸ್ತಿ ಅಂತಾನೆ ಬರಿಬೇಕಿಲ್ಲಿ, ಒಂದಕ್ಕಿಂತ ಹೆಚ್ಚು ಈ ತರ ತೋರಿಸ್ಬೇಕು. ಅದಕ್ಕೋಸ್ಕರ ಅಲ್ಲಿ ನೋಡ್ಬೇಕಾದ್ರೆ, ಬಹಳ ಮುಖ್ಯವಾಗಿ ನೋಡ್ಬೇಕಾದ್ರೆ, ಇಲ್ಲಿ ನಾನು ಹೇಳಿದೆ ಮನುಷ್ಯರು ಬಂದಾಗ ದಾ ಬರುತ್ತೆ ಭೂತಕಾಲ, ದಾ ಬರುತ್ತೆ ಭೂತಕಾಲ, ತಾ ಬರುತ್ತೆ ವರ್ತಮಾನ ಕಾಲ, ವಾ ಬರುತ್ತೆ ಭವಿಷ್ಯತ್ ಕಾಲ. ಹೌದಾ? ಇನ್ನು ವಸ್ತುಗಳು ಬಂದಾಗ, ಚಿಕ್ಕ ಮಕ್ಕಳು ಬಂದಾಗ, ಪ್ರಾಣಿಗಳು ಬಂದಾಗ ನೋಡಿ ಹಾಕಿತ್ತು ಅಂತ ಬರುತ್ತೆ. ಅಲ್ಲಿ ದಾ ಹುಡುಕ್ಬೇಡ್ರಿ, ಕೆಲಸ ಆಗಿದ್ರೆ ಆಗೋಯ್ತು, ಅದು ಭೂತಕಾಲ. ಏಕವಚನ, ಇದು ಬಹುವಚನ. ಏಕವಚನ ಬಹುವಚನ, ಏಕವಚನ ಬಹುವಚನ, ಈ ರೀತಿ ಪ್ರಶ್ನೆಗಳು ಸಹ ಬರ್ತವೆ. ಸೊ ಇಷ್ಟು ಉದಾಹರಣೆ ಸಾಕು, ನಿಮಗೆ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಜಸ್ಟ್ ಒಂದು 5 ನಿಮಿಷ 6 ನಿಮಿಷದಲ್ಲಿ ನಿಮಗೆ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೇಕಂತ ಹೇಳ್ಬಿಟ್ಟು ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇದೊಂದು ನೋಡ್ಕೊಳ್ಳಿ, ಇಂಥ ವಿಡಿಯೋನ ನಿಮಗೆ ಹೆಲ್ಪ್ ಆಗುತ್ತೆ. ಒಳ್ಳೆಯದಾಗಲಿ.